ಹೀಗಿದ್ದವಳೆ ಈಗ ರೆಡಿಯಾಗಿ ನೋಡಿ ಚೆನ್ನಾಗಿದ್ಯಾ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ ಜನ್ಮಕ್ಕೆ ಹೋಗೋ ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ, ಏನಿಲ್ಲ ಗೈಸ್, ನನ್ನ ಫ್ರೆಂಡ್ ಮದುವೆ ಇತ್ತು. ಸೊ 8 ವರ್ಷದ ನಂತರ ಅವಳು ಮದುವೆ ಆಗ್ತಿರೋದು. ನಮ್ಮದು SLC ಗ್ರೂಪ್ ಫ್ರೆಂಡು ವೈ ಚೈತ್ರ ಅಂತೇಳಿ. ಅವಳು ಮದುವೆಗೆ ಇನ್ವೈಟ್ ಮಾಡಿದ್ಲು. ಸೊ ನೈಟೇ ಬಾ ಅಂತ ಹೇಳಿದ್ಲು, ನನಗೆ ಹೋಗೋದಕ್ಕಾಗಿಲ್ಲ. ಸೊ ಬೆಳಗ್ಗೆನಾದರೂ ಹೋಗೋಣ ಅಂಥೇಳಿ ಬೇಗ ಬೇಗ ರೆಡಿಯಾಗಿ ಮಾಳಪ್ಪನಹಟ್ಟಿ ಹತ್ರ, ಚಿತ್ರದುರ್ಗದ ಹತ್ರನೇ ಮಾಳಪ್ಪನಹಟ್ಟಿಲಿ ತಿರುಮಲ ಚೌಟ್ರಿಲಿ ಮದುವೆ ಆಗಿದ್ದವ್ರದ್ದು. ಸೊ ನನಗೆ ಒಬ್ಬಳಿಗೆ ಹೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿ ನನ್ನ ಇಬ್ಬರು ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಆಲ್ರೆಡಿ ಮುಹೂರ್ತನೇ ಆಗಿತ್ತು ಗಾಯ್ಸ್. ಇನ್ನೇನು ಮಾಡೋದು, ರಿಸೆಪ್ಷನ್ಗಾದರೂ ಜಾಯ್ನ್ ಆಗೋಣ ಅಂಥೇಳಿ ಬೇಗ ಬೇಗ ಹೋದ್ವಿ. ಅದೇ ಒಂದು ಫೋರ್ಸಲ್ಲಿ ಹೆಣ್ಣಿಗಾದರೂ ನೋಡ್ಕೊಂಬರೋಣ ನನ್ನ ಫ್ರೆಂಡ್ಗೆ ಅಂತ ಹೇಳಿ ಹೋದ್ವಿ. ಆಲ್ರೆಡಿ ನಮ್ಮ ಹುಡುಗಿ ನೋಡಿ ಆಗಲೇ ಎಲ್ಲ ರೆಡಿ ಆಗ್ತಾ ಇದ್ಲು ರಿಸೆಪ್ಷನ್ಗೆ. ಇನ್ನು ಗಿಫ್ಟೇ ಕೊಟ್ಟಿಲ್ಲ, ಆಲ್ರೆಡಿ ಊಟಕ್ಕೆ ಹೋಗ್ಬಿಟ್ವಿ. ನೋಡಿ ಗೈಸ್, ಇನ್ನು ಊಟನೇ ಮಾಡಿಲ್ಲ, ಆಲ್ರೆಡಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಸೊ ಒಂದು 3-4 ಏನೋ ಬಟ್ಲು ತಿಂದ್ಬಿಟ್ವಿ ಐಸ್ ಕ್ರೀಮು. ಅದಾದ ನಂತರ ರಿಸೆಪ್ಷನ್ಗೆ ನೈಟ್ ಮಾಡಿದ್ದು ವೀಡಿಯೋಸ್ ಎಲ್ಲ ಹಾಕ್ತಾಯಿದ್ರು. ಅದಾದ ನಂತರ ಊಟ ಮಾಡಿ ಒಂದೆರಡು ರೀಲ್ಸ್ ಮಾಡೋಣ ಅಂಥೇಳಿ ರೀಲ್ಸ್ ಮಾಡಿಕೊಂಡು ಅದಾದ ನಂತರ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಆಲ್ರೆಡಿ ಚಕ್ಲಿಗೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದಾದ ನಂತರ ಪೂಜೆ ಮಾಡಬೇಕಲ್ಲ ಅಂಥೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ.